Hi all, good morning. Welcome back to my YouTube ಚಾನಲ್. ಸೊ ಮಾರ್ನಿಂಗು 6:40 ಆಗಿದೆ. ಊರಲ್ಲಿದ್ದಾಗ ಲೇಟ್ ಎದ್ದೇಳೋದು ಒಂಥರ ಸಮಾಧಾನನ ಅಥವಾ ಏನು ಅಂತ ಅರ್ಥ ಆಗಲ್ಲ. ಅದೇ ಹಸ್ಬೆಂಡ್ ಮನೇಲಿದ್ದಾಗ ಆಲ್ಮೋಸ್ಟ್ 6:15 ಹಂಗೆ ಎದ್ದು ವಾಕಿಂಗ್ ಹೋಗ್ಬಿಡ್ತೀನಿ. ಇಲ್ಲಿದ್ದಾಗ 6:40 ಇಲ್ಲಿರೋ ಚಳಿಗೋ, ಇಲ್ಲಿರೋ ವೆದರಿಗೋ ಏಳೋದೇ ಬೇಡ ಅನ್ಸತ್ತೆ. ಆ್ಯಂಡ್ ಇನ್ನೊಂದು ಕಡೆ ಎಷ್ಟೇ ವಾಕ್ ಮಾಡಿದ್ರೂ ತೆಳ್ಳಗಂತೂ ಆಗ್ತಾ ಇಲ್ಲ ಅಂತಲೂ ಅನ್ಸತ್ತೆ. ಆ ಫೀಲ್ ಬಂದಮೇಲೆ ವಾಕ್ ಮಾಡಬೇಕೋ ಬೇಡೋ ಅಂತಲೂ ಗೊತ್ತಾಗಲ್ಲ. ಸೊ ಆದರೂ ವಾಕ್ ಮಾಡಿ ಬಿಟ್ಟರೆ ಮತ್ತೆ ದಪ್ಪಾಗ್ತಾರಂತ ಇನ್ನೆಲ್ಲರೂ ಮಂಡೆ ಕೆಡಿಸ್ತಾರೆ. ಅದೊಂದು ರೀಸನ್ನಿಗೆ ಪುನಃ ವಾಕ್ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ನಿದ್ದೆ ಬಂದು ನಿದ್ದೆ ಮಾಡಿಬಿಡೋದು. ಹಂಗಾಗ್ತಾ ಇದೆ ನನ್ನ ಸಿಚುವೇಶನ್ನು. ಎಲ್ಲರಿಗೂ ಹೀಗೇನೋ ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ಯಾರಾರು ಇದೇ ಥರದವರೇ ಇದ್ದರೆ. ಬಟ್ ವಾಟ್ ಎವರ್ ಇಟ್ ಈಸ್ ತೆಳ್ಳಗಾಗಲೇಬೇಕು ಅಂತ ಪಣ ತೊಟ್ಟು ಮಾಡಿದೆ. ಬಟ್ ವಾಕಿಂಗು ಡಯಟ್ ಎಲ್ಲ ಶುರು ಮಾಡಿದ್ಮೇಲೆ ಪುನಃ ದಪ್ಪ ಆದೆ. ಇದ್ಯಾಕೆ ಹಿಂಗೆ ಉಲ್ಟಾ ಹೊಡಿತು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಸ್ಟಿಲ್ ಇರಲಿ, ಬಿಡಬಾರ್ದು. ಹೆಲ್ತಿಗೆ ಇದ್ದರೆ ಬೇಗ ಇದ್ದರೆ ಒಂಥರ ಫ್ರೆಶ್ ಆಗಿರತ್ತೆ ಅನ್ನೋ ರೀಸನ್ನಿಗೆ ಎದ್ಬಿಟ್ಟಿದ್ದೀನಿ. ನಾನು ಅಮ್ಮನ ಮನೆ ಬಂದು ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬಂತು. ಇವತ್ತು ನನ್ನ ಗಂಡನ ಮನೆಗೆ ರಿಟರ್ನ್ ಹೋಗೋದು ಅನ್ನೋ ರೀಸನ್ನಿಗೆ ನಾನು ವ್ಲಾಗನ್ನು ಶುರು ಮಾಡಿದೆ. ಬಿಕಾಸ್ ಇಲ್ಲಂತೂ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರೂ ನೆಟ್ವರ್ಕ್ ಅಂತೂ ಸಿಗಲ್ಲ. ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಫಸ್ಟಿಗೆಲ್ಲ ಜಿಯೋ ಅಂತೂ ಸಖತ್ತಾಗಿ ನೆಟ್ವರ್ಕ್ ಸಿಗ್ತಾಯಿತ್ತು. ಇವಾಗಂತೂ ಎಂಥ ಸಹ ಸಿಗಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಲಿಕ್ಕೂ ನೆಟ್ವರ್ಕ್ ಇರಲ್ಲ. ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಇಷ್ಟು ದಿನ ಮೀನ್ಸ್ 15 ಡೇಸ್ ಅಷ್ಟೇ ನನ್ನ ಆಯಿತು ಇಲ್ಲಿಗೆ ಬಂದು. ಇದಕ್ಕೆ ಮುಂಚೆ ಹಸ್ಬೆಂಡ್ ಮನೇಲಿದ್ದಾಗೂ ಅಷ್ಟೇ ಅದು ಇದು ಕೆಲಸ ಅಂತೆಲ್ಲ ಸುಮಾರು ಏನು ವಾಕ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ವ್ಲಾಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಊರಿಗೆ ಬಂದಾಗ ಎಷ್ಟೊಂದು ಜನ ಕೇಳಿದ್ರು, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಚೆನ್ನಾಗಿತ್ತು ವ್ಲಾಗ್ ಮಾಡು, ಸಬ್ಸ್ಕ್ರೈಬರ್ಸ್ ಎಲ್ಲ ಸುಮಾರು ಜನ ಆಗಿದ್ರಲ್ಲ, ವಾಕ್ ಮಾಡ್ಬೋದಲ್ಲ ವ್ಲಾಗು ಅಂತ. ಸೊ ಅದೇ ರೀಸನ್ಗೆ ಮತ್ತೆ ವ್ಲಾಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನಾನು ನಮ್ಮ ಮನೆಯಿಂದ ಡೌನು ಹೀಗೆ ನಡ್ಕೊಂಡು ವಾಕ್ ಮಾಡ್ಕೊಂಡು ಬಂದೆ. ಇದು ರೈಟ್ ಸೈಡಲ್ಲಿರೋದು ನಮ್ಮ ಮಾವನ ಮನೆ. ಸೊ ಅವ್ರ ಮನೆದು ಇದೇ ಮಂತಲ್ಲಿ ಮದುವೆ ಇದೆ. ಹಾಗಾಗಿ ಪೇಂಟು ಗಿಂಟು ಕ್ಲೀನಿಂಗ್ ಎಲ್ಲ ಆಗಿದೆ. ಸೊ ಇಲ್ಲಿಂದ ಚೂರು ಡೌನ್ ಬಂದರೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ ಲೇಔಟು, ಇಲ್ಲಿ ನಾವು ವಾಕ್ ಮಾಡ್ಲಿಕ್ಕೆ ಬರೋದು. ಇಲ್ಲಂತೂ ತುಂಬ ಜನ ವಾಕ್ ಮಾಡೋಕ್ಕೆ ಬರ್ತಾರೆ. ಬಟ್ ನಂದು ಅದೃಷ್ಟಕ್ಕೆ ಇವತ್ತು ಯಾರೂ ಕಾಣಿಸ್ತಾನೆ ಇಲ್ಲ. ಇಡೀ ಲೇಔಟ್ ಎಲ್ಲ ಹಾಗೆ ಕಣ್ಣಾಯಿಸಿ ನೋಡಿದ್ರೆ ಒಬ್ರು ಕಾಣಿಸ್ಲಿಲ್ಲ. ಡೈಲಿ ವಾಕ್ ಮಾಡೋಕ್ಕೆ ಬಂದಾಗ ಇರ್ತಿದ್ರು. ಬಟ್ ನಂದೇನಾಗಿದೆ, ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಥರ ಆಗೋಗ್ತಾ ಇದೆ ಇಲ್ಲಿಗೆ ಬಂದಾಗಿಂದ. ಸೊ ಇದೇ ಕತೆ. ಇಲ್ಲಿ ಆಗಿರೋದು ಹೊಸ ಲೇಔಟು. ಹೊಸ ಮೀನ್ಸ್ ಆಯಿತು, 2 ಇಯರ್ಸ್ ಆಗ್ತಾ ಬಂತು ಮೇ ಬಿ. ಇಲ್ಲಿ ಮೇಲ್ಗಡೆ ಒಂದು ಎಂಟ್ರೆನ್ಸಲ್ಲಿ ರಾಯರ್ದು ಒಂದು ಫೋಟೋ ಹಾಕಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ವಾಕ್ ಮಾಡೋಕ್ಕೆ ಬಂದವರು ಇಲ್ಲಿ ನಿಂತು ಸ್ಲಿಪ್ಪರ್ ತೆಗೆದು ಕೈ ಮುಗಿದು ನೆಕ್ಸ್ಟ್ ವಾಕಿಂಗ್ ಶುರು ಮಾಡ್ತಾರೆ. ಸೊ ನನಗಂತೂ ರೀಸೆಂಟಾಗಿ ಚಿಕ್ಕಮಂಗ್ಳೂರ್ದು ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋದಾಗ ಫೇಸ್ ಎಲ್ಲ ತುಂಬ ಟ್ಯಾನ್ ಆಗಿತ್ತು ಅನ್ನೋ ರೀಸನ್ನಿಗೆ ನಾನು ಫೇಶಿಯಲ್ ಮಾಡಿಸಿದ್ದು. ಗೊತ್ತುಂಟು ನನಗೆ ಫೇಶಿಯಲ್ ಮಾಡಿಸಿದ್ರೆ ಆಗಲ್ಲ ಅಂತ. ಬಟ್ ಸ್ಟಿಲ್ ಮಾಡಿಸಿದೆ. ಮಾಡಿಸಿದ್ಮೇಲೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಶುರುವಾಯಿತು. ಪಿಂಪಲ್ ಮಾರ್ಕ್ ಉಳಿಲಿಕ್ಕೆ ಶುರುವಾಯಿತು. ಏನಂತ ಗೊತ್ತಿಲ್ಲ. ನೋಡಿ ಅಲ್ಲೊಬ್ಬರು ವಾಕಿಂಗ್ ಹೋಗ್ತಾ ಇದ್ದಾರೆ. ಅವರೊಬ್ಬರೇ ನನಗೆ ಸಿಕ್ಕಿದ್ದು. ಆ್ಯಂಡ್ 1975 ಸ್ಟೆಪ್ಸ್ ಆಯಿತು. ಸಿಕ್ಕಾಪಟ್ಟೆ ಸುಸ್ತಾಯಿತು ಅನ್ನೋ ರೀಸನಿಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತೆ. ನೆಕ್ಸ್ಟ್ ಪುನಃ ಕಂಟಿನ್ಯೂ ಮಾಡೋಣ ಅಂತ. ಸೊ ಹೇಳ್ತಾ ಇದ್ದಲ್ಲ, ಪಿಂಪಲ್ ಎಲ್ಲ ಶುರು ಆಯಿತು. ಅದ್ರದ್ದೇ ಮಾರ್ಕ್ಸು ಸಿಕ್ಕಾಪಟ್ಟೆ ಫೇಸಲ್ಲಿ ಮಾರ್ಕ್ಸ್ ಎಲ್ಲ ಉಳ್ಕೊಂಡ್ಬಿಡ್ತು. ಯಾಕೆ ಹೀಗಾಯಿತು ಏನು ಅಂತಲೂ ಗೊತ್ತಿಲ್ಲ. ಆ್ಯಂಡ್ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಶಾಂಪುಗೇನಾದರೂ ಚೇಂಜ್ ಆಯಿತಾ, ಫೇಸ್ ಮೇಲೆ ಏನಾದ್ರು ಬೀಳತ್ತಲ್ವ ಶಾಂಪು, ಅದಕ್ಕೇನಾದ್ರು ಆಯಿತಾ, ಏನೋ ಒಂದು ಗೊತ್ತಿಲ್ಲ. ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಪಿಂಪಲ್ ಆಯಿತು. ಬಟ್ ಈಗ ಅಮ್ಮನ ಮನೆಗೆ ಬಂದಾಗಿಂದ ಪಿಂಪಲ್ ಎಲ್ಲ ಸುಮಾರು ಹೋಗಿದೆ. ಆ್ಯಂಡ್ ಸಾಕಾಯಿತು ವಾಕ್ ಮಾಡಿ ಬಂದು. ಸಾಧನೆ ಮಾಡಿ ಬಂದವ್ರ ಥರ ಒಂಥರ ಖುಷಿ. ಆ್ಯಂಡ್ ಇನ್ನು ಯಾರೂ ಎದ್ದಿರಲಿಲ್ಲ. ಸೊ ಫೈನಲ್ ಎಷ್ಟು ಸ್ಟೆಪ್ಸ್ ಆಯಿತು ಅಂತ. ಅದಕ್ಕೋಸ್ಕರ ನಾನು ಈ ಮೊಬೈಲ್ ಇಟ್ಕೊಂಡಿರೋದು. ಇದು ನನ್ನ ಹಳೆ ಮೊಬೈಲು. ಇದನ್ನು ನನಗೆ ಕೊಡಲಿಕ್ಕೂ ಇಷ್ಟ ಇಲ್ಲ ಯಾರಿಗೂ. ಏನೋ ಒಂಥರ ಸೆಂಟಿಮೆಂಟ್ ಈ ಮೊಬೈಲ್ ಮೇಲೆ. ಆ್ಯಂಡ್ ಇದು ನಾನು ಅಲ್ರಾಮಿಗೋಸ್ಕರ ಆ್ಯಂಡು ವಾಕಿಂಗ್ ಸ್ಟೆಪ್ಸು ನೋಡಲಿಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಾಚ್ ಇದೆ, ವಾಚ್ ಹಾಕ್ಕೋಬೋದು. ಅದನ್ನು ಚಾರ್ಜ್ ಮಾಡಿ ಅದನ್ನು ಯಾರು ಹಾಕೋತಾರೆ ಅನ್ನೋದು ಒಂಥರ ಸೋಂಬೇರಿತನ. ನೋಡ್ಬೋದು 7:15 ಆಯಿತು. ಆಲ್ಮೋಸ್ಟ್ ಒಂದು 35 ಮಿನಿಟ್ಸ್ ವಾಕ್ ಮಾಡಿ ಬಂದೆ. ಬಂದು ನೋಡ್ರೆ ನನ್ನ ಮಗಳು ಇನ್ನೂ ಮಲಗಿದ್ಲು. ಸಮಾಧಾನ. ಇಲ್ಲಾಂದರೆ ನಾನು ಇಲ್ದಿದ್ದಾಗ ಎದ್ದರೆ ಒಂಥರ ಹುಡುಕ್ತಾ ಇರ್ತಾಳೆ. ಆ್ಯಂಡ್ ಅಮ್ಮ ಇರ್ತಾರೆ, ಪ್ರಾಬ್ಲಮ್ ಎಂತ ಇಲ್ಲ. ಆ್ಯಂಡ್ ಇದು ನಮ್ಮ ಚಿಂಕುನಿ ಮರಿ ಹಾಕಿದೆ. ಈ ಸತಿ ಒಂದೇ ಒಂದು ಮರಿ ಹಾಕಿದೆ. ಅದಾದಮೇಲೆ ಡೈರೆಕ್ಟ್ ಅಡುಗೆ ಮನೆಗೆ ಬಂದೆ, ಕಸ ಎಲ್ಲ ಗುಡಿಸ್ಬಿಟ್ಟು. ಸೊ ಫಸ್ಟು ನಾವು ಎದ್ದ ತಕ್ಷಣ ಏನು ಅಡುಗೆ ಮನೆಗೆ ಹೋದಾಗ ಗ್ಯಾಸ್ ಸ್ಟವ್ವಿಗೆ ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ನೆಕ್ಸ್ಟ್ ಏನಿದ್ರು ಶುರು ಮಾಡಬೇಕಂತೆ. ಒಳ್ಳೆಯದು. ಯಾಕಂದರೆ ಗ್ಯಾಸ್ ಸ್ಟವ್ ಬಂದುಬಿಟ್ಟು ಲಕ್ಷ್ಮಿ ಇದ್ದಂಗೆ ಅಂತ.
ಅದೊಂದು ರೀಸನ್. ಅಂದರೆ ಇನ್ನೊಂದು ರೀಸನ್ನು ಏನೇ ಹಿಂದಿನ ದಿನದ್ದು ಮಾಡಿದ್ದೇನಾದ್ರು ಕಲೆ ಗಿಲೆ ಅನ್ನೋದೇನಾದ್ರು ಇದ್ದರೆ ಅದನ್ನು ನೀಟಾಗಿ ಒರೆಸ್ಕೊಂಡು ಶುರು ಮಾಡಲಿ ಅನ್ನೋದೊಂದು ಸೈಂಟಿಫಿಕ್ ರೀಸನ್. 2 ಥರ ರೀಸನ್ಸ ಇರುತ್ತೆ. ಕೆಲವ್ರು ಅದನ್ನು ನಂಬ್ತಾರೆ, ಕೆಲವ್ರು ಇದನ್ನು ನಂಬ್ತೀವಿ. ನಾವು 2 ನಂಬ್ತೀವಿ ಅಲ್ವಾ? ಏನೂ ಆಗಲಿಕ್ಕಿಲ್ಲ, ನಂಬಿದ್ರೆ ಆಯಿತು ಅಷ್ಟೇ. ಆ್ಯಂಡ್ ಕ್ಲೀನ್ ಆದರೆ ಸಾಕು, ಇನ್ನೆಂತ ಬೇಕಾಗಿಲ್ಲ. ಸೊ ಗ್ಯಾಸ್ ಸ್ಟವ್ವನ್ನ ಒಂದು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಬಿಸಿ ನೀರನ್ನು ಇಟ್ಕೊಂಡೆ. ಆ್ಯಸ್ ಯೂಶ್ವಲ್ ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ, ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುದಿಸ್ತೀನಿ. ಸೊ ಹೊರಗೆಲ್ಲ ನೋಡ್ಬೋದು ಇನ್ನೂ ಹಾಗೆ ವೆದರ್ ಹೆಂಗಿದೆ ಅಂದರೆ. ಹೌದು, ನನಗಂತೂ ಮನೆಗೆ ಬಂದಾಗ ನನಗೆ ವೆದರ್ ತುಂಬ ಇಷ್ಟ. ಬಿಕಾಸ್ ಚಳಿ ಚಳಿ ಇರುತ್ತೆ. ಅದೇ ಶಿವಮೊಗ್ಗ, ಹಸ್ಬೆಂಡ್ ಮನೆಗೆ ಹೋದಾಗಂತೂ ಸೆಕೆ ಸೆಕೆ. ನನಗೆ ಆಲ್ರೆಡಿ ಇಲ್ಲಿಗೆ ಬಂದೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕೊಡಬೇಕಾದ್ರೂ ಅಷ್ಟೇ ಎಷ್ಟೊಂದು ಸಿಕ್ಕಾಪಟ್ಟೆ ಸೆಕೆ ಇದೆ ಅಂದರೆ ಆಗಲ್ಲ. ಯಾಕಂದರೆ ಅಲ್ಲಿ ಹೋಗಿ 4-5 ದಿನ ಇದ್ದರೆ ನಮ್ಗೆ ಆ ವೆದರ್ ಅಡ್ಜಸ್ಟ್ ಆದಮೇಲೆ ಮತ್ತೆ ಇಲ್ಲಿಗೆ ಬಂದಮೇಲೆ ಒಂದು 4-5 ದಿನ ಬೇಕು ಪುನಃ ಈ ವೆದರಿಗೆ ಅಡ್ಜಸ್ಟ್ ಆಗೋಕ್ಕೆ. ಅಷ್ಟೊಂದು ಸೆಕೆ ಅನಿಸುತ್ತೆ ಶಿವಮೊಗ್ಗ ಅಂತೂ. ಸೊ ಇದೇ ರೀಸನಿಗೆ ನನಗಂತೂ ನಮ್ಮ ತೀರ್ಥಹಳ್ಳಿ ತುಂಬ ಇಷ್ಟ, ನಮ್ಮ ಮನೆ ತುಂಬ ಇಷ್ಟ. ಅಲ್ಲಿನ ವೆದರ್ ಅಂತೂ ಇನ್ನೂ ಇಷ್ಟ. ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಬಟ್ ಸ್ಟಿಲ್ ವೆದರ್ ಮಾತ್ರ ಒಳ್ಳೆ ಇರುತ್ತೆ. ಸೊ ಹೀಗೆ ಹೊರಗಡೆ ಕುತ್ಕೊಂಡು ರೋಡ್ ನೋಡ್ತಾ ನೀರು ಕುಡಿತಾ ಕೂತ್ರೆ ಅದ್ರದ್ದು ಖುಷಿನೇ ಬೇರೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದೇಳ್ತಾನೆ ಯಾಕಂತ ಅಳ್ತಾನೇ ಎದ್ಲು. ಮೂಡ್ ಔಟ್ ಆಗಿನೇ ಎದ್ದೇಳ್ತಾಳೆ ಒಂದೊಂದ್ಸತಿ ಸರಿಯಾಗಿ ಎದ್ದೇಳ್ತಾಳೆ. ಎದ್ದು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ ಹತ್ರ. ಬಾ 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 ಅಂದ್ರೂ ಹಾಗೆ ನಾನೇ ಹೋಗಿ ಕರ್ಕೊಬರಲಿ ಅನ್ನೋ ರೀಸನ್ನು. ಒಂದೊಂದ್ಸತಿ ಹಂಗೆ ಮಾಡ್ತಾವೆ ಮಕ್ಕಳು. ಈಗ ಮಕ್ಕಳಂತಲ್ಲ, ನಮಗೆ ಆಗಲಿ ಒಂದೊಂದ್ಸಲ ಎದ್ದ ತಕ್ಷಣ ಮೂಡ್ ಯಾಕೋ ಸರಿನೇ ಇರಲ್ಲ. ಈಗ ಯಾಕಾದ್ರೆ ಎದ್ವು ಏನು ಮಾಡೋದು ಅನ್ನೋ ಥರ ಇರತ್ತೆ. ಸೊ ಅವಳನ್ನ ಎತ್ಕೊಂಡು ಹಾಗೆ ಅದು ಇದು ಮಾತಾಡಿ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸರಿಯಾಗಿಬಿಡತ್ತೆ. ಸೊ ನನ್ನ ಮಗಳಿಗೂ ಅಷ್ಟೇ, ಇಲ್ಲಿ ಬಂದರೆ ಒಂಥರ ಖುಷಿಲಿರ್ತಾಳೆ. ಹಾಗಂತ ಅಲ್ಲಿದ್ದರೆ ಖುಷಿ ಇಲ್ಲ ಅಂತ ಅಲ್ಲ, ಬಟ್ ಇಲ್ಲಿದ್ದಾಗ ಹೊರಗಡೆ ಮಣ್ಣು ಸಿಗತ್ತೆ ಅವಳಿಗೆ ಆಟ ಆಡೋಕ್ಕೆ, ಅದು ಮೇನ್ ಖುಷಿ. ಅಲ್ಲೆಲ್ಲ ಹೊರಗಡೆ ಇಂಟರ್ಲಾಕ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹೊರಗಡೆ ಮಣ್ಣಲ್ಲಿ ಆಟ ಆಡೋದಂದರೆ ತುಂಬ ಖುಷಿ ಅವಳಿಗೆ. ಆ್ಯಂಡ್ ಇಲ್ಲಿ ಬಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಚಳಿಗೋ ಏನೋ ಗೊತ್ತಿಲ್ಲ. ಹಾಗಲಿಕ್ಕೋಗಿ ನನಗೂ ವಾಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಲ್ಲಿದ್ದಾಗಂತೂ ಆಲ್ಮೋಸ್ಟು 6:45, 7 ಹಂಗೆ ಎದ್ದು ಬಿಡ್ತಾಳೆ. ಅವಾಗ ನನಗೆ ಅತ್ಲಾಗೆ ವಾಕ್ ಮಾಡೋಕ್ಕೂ ಅಲ್ಲ, ಇತ್ಲಾಗೆ ಬರೋಕ್ಕೂ ಅಲ್ಲ. ಆ್ಯಂಡ್ ಮಾರ್ನಿಂಗ್ಗೆ ಎತ್ಕೊಂಡ್ಬಿಟ್ರೆ ಏನು ಕೆಲಸ ಮಾಡಲಿಕ್ಕೂ ಆಗಲ್ಲ. ಅದ್ರ ಮಧ್ಯೆ ಆ್ಯಕ್ಚುಲಿ ನಾನು ನಿಮ್ಗಳ ಹತ್ರ ಶೇರೇ ಮಾಡಿಲ್ಲ, ಅವಳು ನಾನು ಪ್ರಿ ಕೆ ಜಿ ಸ್ಕೂಲಿಗೆ ಹಾಕಿದ್ದೀವಿ. ಇನ್ನೂ 3 ಇಯರ್ಸ್ ಅಷ್ಟೇ. ಅದಕ್ಕೂ ಮುಂಚೆನೇ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹಾಕಿಬಿಟ್ವಿ ಸ್ಕೂಲಿಗೆ. ಬಿಕಾಸು ಇಲ್ಲಿ ಎಂತ ಮಾಡ್ಲಿಕ್ಕೆ ಆಯ್ತು, ಮನೇಲಿದ್ದು ಸುಮ್ಮನೆ ಆ ಕಡೆ ಈ ಕಡೆ ತಿರುಗ್ತಾಳೆ. ಅದ್ರ ಬದಲು ಅಲ್ಲಿ ಹೆಂಗೋ ಆರಾಮಾಗಿ ಆಟ ಆಡಿಕೊಂಡು ಆ್ಯಂಡ್ ನೆಕ್ಸ್ಟ್ LKG UKGಗೂ ಹೆಲ್ಪ್ ಆಗುತ್ತೆ ಈಗಿಂದನೇ ಅಭ್ಯಾಸ ಆದರೆ ಅಂತ. ಗಾಯ್ಸ್ ಎಷ್ಟು ಕಷ್ಟ ಆಯಿತು 1 ವೀಕ್ ಅವಳನ್ನ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡಿಸೋದು ಅಂದರೆ. ಲಿಟ್ರಲಿ ನಾನು 1 ವೀಕ್ ಆಲ್ಮೋಸ್ಟ್ ಅವಳ ಜೊತೆ ಕ್ಲಾಸಲ್ಲಿ ಕೂತಿದ್ದೀನಿ. ಒಂದು 10 to 11:30 ತನಕ ಎಲ್ಲ ಎದ್ದು ಪಟ್ಟ ಹೋಗಿ ಮುಚ್ಚಿಕೊಡ್ತಾ ಇದ್ದೆ, ಅಷ್ಟು ಕಷ್ಟಪಟ್ಟಿದ್ದೆ ನಾನು. ಆ್ಯಂಡ್ ಒಂದಿನ ಅಂತೂ ನಾನು ಎಷ್ಟು ಹತ್ತಿದ್ದೆ ಅಂದರೆ, ಇನ್ನೊಂದು ಸ್ಟೂಡೆಂಟ್ದು ಅಜ್ಜಿ ಬಂದುಬಿಟ್ಟು ನನಗೆ ಸಮಾಧಾನ ಮಾಡಿದ್ರು. ನನಗೆ ಸೀರಿಯಸ್ಲಿ ನೆನಪಿದೆ ಅದು ಸಿಚುವೇಶನ್ನು, ಆ ಮೂಮೆಂಟು. ಅದನ್ನು ಯಾವತ್ತೂ ನಾನು ಮರೆಯಲ್ಲೇನು. ಬಿಕಾಸ್ ಅವಳು ನಾನು ಹುಡುಕ್ತಾ ಅಳ್ತಿದ್ದಿದ್ದು ನೋಡಿ ಲಿಟ್ರಲಿ ನಾನು ಫುಲ್ ಹತ್ಬಿಟ್ಟಿದ್ದೆ. ನನಗೆ ಕಂಟ್ರೋಲೇ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಬಿಕಾಸ್ ನಾನು ಅವಳನ್ನ ಎಲ್ಲೂ ಬಿಟ್ಟಿದ್ದಿಲ್ಲ. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. 3 ಇಯರ್ಸಲ್ಲಿ ಒಂದಿನೂ ನಾನು ಅವಳನ್ನ ಎಲ್ಲೂ ಬಿಟ್ಟಿಲ್ಲ. ಅದೇ ರೀಸನ್ನಿಗೆ ಅವತ್ತಂತೂ ಸಿಕ್ಕಾಪಟ್ಟೆ ಹತ್ತಿದ್ದೀನಿ. ಆ್ಯಂಡ್ ನನ್ನ ಮೈಂಡಲ್ಲೆಲ್ಲ ಹೆಂಗಿತ್ತು, ಹೆಂಗೆ ಬಿಟ್ಟಿರೋದು, ಹೆಂಗೆ ಸ್ಕೂಲಿಗೆ ಕಳಿಸಿದ್ರೆ ಹೇಗೆ ಅಲ್ಲಿ ಅವಳು ಹೇಗೆ ಬ್ಯಾಲೆನ್ಸ್ ಮಾಡ್ತಾಳೆ, ಹೇಗೆ ಅಭ್ಯಾಸ ಆಗುತ್ತೆ ಅನ್ನೋ ಇದು ಎಷ್ಟು ಇತ್ತು ಅಂದರೆ. ಆ್ಯಂಡ್ ನಾನು ಏನೋ ಒಂದು ಹೊಸದಾಗಿ ಒಂದು ಟ್ರೈ ಮಾಡ್ತಾ ಇದ್ದೀನಿ, ಏನೋ ಒಂದು ಹೊಸದೇನೋ ಕಲಿತಾ ಇದ್ದೀನಿ. ಸೊ ನನಗೂ ಹೊರಗೆ ಹೋಗ್ಲಿಕ್ಕಿರತ್ತೆ. ಅದೇ ರೀಸನಿಗೆ ಅವಳನ್ನು ಅಲ್ಲಿ ಬಿಟ್ಟರೆ ಆರಾಮಾಗಿ 10 to 1 ಅಲ್ಲೇ ಇರ್ತಾಳೆ ಅಂತ ಅವಳನ್ನು ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ದು. ಬಟ್ 1 ವೀಕು ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಅದಾದಮೇಲೆ ಈಗೇನು ತಲೆ ಬಿಸಿ ಇಲ್ಲ, ಅವಳೇ ಆರಾಮಾಗಿ ಹೋಗ್ತಾಳೆ, ಅಲ್ಲಿಂದೆಲ್ಲ ಹೇಳ್ತಾಳೆ. ಆ್ಯಂಡ್ ಇವಾಗ ತಲೆ ಬಿಸಿ ಇಲ್ಲ ಅಲ್ಲ, ಇವಾಗ ಕಂಪ್ಲೇಂಟ್ಸ್ ಶುರುವಾಗಿದೆ ಸ್ಕೂಲಲ್ಲಿ. ನಾನು ಅವಳನ್ನ ಕರ್ಕೊಂಬರಕ್ಕೆ ಹೋಗ್ತಿದ್ದಂಗೆ ಶುರುವಾಗಿರುತ್ತೆ. ಆಂಟಿ ನಿಮ್ಮ ಮಗಳು ನನ್ನ ಕೂದಲು ಎಳೆದ್ಲು, ಆಂಟಿ ನಿಮ್ಮ ಮಗಳು ನಂದು ಕ್ರಯಾನ್ಸ್ ತೆಗೆದ್ಲು ಅಂತ. ಒಂದು ರೀತಿಲಿ ನನಗೆ ಯಾವಾಗಲೂ ನಮ್ಮ ಅಣ್ಣಂದು ನೆನಪಾಗುತ್ತೆ. ನಮ್ಮಮ್ಮ ಯಾವಾಗಲೂ ಅಂತಿದ್ರು, ಸ್ಕೂಲಿಗೆ ಹೋಗ್ತಿದ್ದಂಗೆ ಎಲ್ಲ ಟೀಚರ್ಸು ಸಾಲಾಗಿ ನಿಲ್ತಿದ್ರು ಅವಳದು ಕಂಪ್ಲೇಂಟ್ಸ್ ಹೇಳಲಿಕ್ಕೆ ಅಂತ. ಇದು ನನ್ನ ಮಗಳು ಮಾತಾಡೋದು ವಿಡಿಯೋ, ಹಾಗೆ ಸ್ವಲ್ಪ ಶೇರ್ ಮಾಡ್ತೀನಿ. ನಿಮ್ಗಳ ಹತ್ರ ಶೇರ್ ಮಾಡಿದೆ ಸುಮಾರು ದಿನ ಆಯಿತು, ಜಸ್ಟ್ ನೋಡಿ. ಕನ್ನೆ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮಯ ಹಕ್ಕಿ, ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಅಡಗಿಸಿಕೊಳ್ಳಿ ಕುಕ್ಕ ಇಲ್ಲ, ಕುಕ್ಕ ತೂತ ಇಲ್ಲ.
ಯಾಕಿಲ್ಲ ಮತ್ತೆ ಈ ಪಣ್ಣಾಡು ಪಣ್ಣ ಕಣ್ಣೆ ಮುಚ್ಚೆ ದಾರೆ ದೂಯೆ ಉದ್ದಿನ ಮೂಟೆ ಎಲ್ಲೇ ಎತ್ತು ನಮ್ಮಯ ಅತ್ತೆ ಬಿತ್ತೆ ಬಿತ್ತೆ ಎಲ್ಲೇ ಹೊತ್ತು ಬಿತ್ತೆ ಬಿತ್ತೆ ತೂತ ಕುಕ್ಕಿಲ್ಲ ತೂತ ಕುಕ್ಕಿಲ್ಲ ಎಷ್ಟು ನೀರ್ಗಿರೆಲ್ಲ ಕುಡ್ದಾದ್ಮೇಲೆ ಏನು ಬಚ್ಚಲಿದ್ದು ಒಲೆಗೆ ಬೆಂಕಿ ಮಾಡ್ಲಿಕ್ಕಂತ ಬಂದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನಮ್ಮನೆ ಮಾಡು ಫುಲ್ಲು ಸೋರ್ಲಿಕ್ಕೆ ಶುರು ಆಗಿದೆ. ಮೀನ್ಸ್ ಕೊಟ್ಟಿಗೆದು ಹಿಂದೆನೆ 2 ತೆಂಗಿನ ಮರ ಇದೆ. ತೆಂಗಿನ ಮರದ ಕಾಯೆಲ್ಲ ಅಲ್ಲಿ ಬಿದ್ದು ಮಾಡೆಲ್ಲ ಸೋರಕ್ಕೆ ಶುರು ಆಗಿದೆ. ಸೊ ಬೆಂಕಿ ಮಾಡೋದಂತೂ ತುಂಬ ಕಷ್ಟ. ಅದಾದಮೇಲೆ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಜೊತೆಗೆ ನಾನು ಸ್ವಲ್ಪ ಬೆಂಡೆಕಾಯಿನ ಆಯಿಲು, ಉಪ್ಪು ಮತ್ತು ಚೂರು ಏನು ಖಾರದ ಪುಡಿ ಹಾಕಿ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಲೈಟಾಗಿ. ಅದಾದಮೇಲೆ ಸೌತೆಕಾಯಿ ಎಂತ ಡಯಟ್ ಮಾಡಿದ್ರು ಮಣ್ಣಂಗಟ್ಟೆ ಚೂರು ಸಹ ತೆಳ್ಳಗಾಗಲ್ಲ. ಬಟ್ ಹೇಳಿದ್ನಲ್ಲ ಟ್ರೈ ಮಾಡೋದು. ನಮ್ಮ ಚಿಂಕುನಿ ನೋಡಿ, ಅವಳ ಮಗಳು ಮಿಂಕುನಿ. ಇದು ನನ್ನ ಮಗಳೇ ಮಿಂಕುನಿ ಅಂತ ಅಂದರೆ ಇದ್ರದ್ದು ಫಸ್ಟ್ ಇದ್ದಿದ್ದು ಮಗು ಹೆಸರು ಮಿಂಕು ಅಂತಾನೆ. ಅದನ್ನೇ ನನ್ನ ಮಗಳಿಗೆ ಮತ್ತೆ ಮಿಂಕುನಿ ಅಂತಾನೆ ಕರೆಯೋಕೆ ಶುರು ಮಾಡಿದ್ಮೇಲೆ ಇದೆಲ್ಲ ಆದಮೇಲೆ ನನ್ನ ಮಗಳು ಅಮ್ಮನೊಟ್ಟಿಗೆ ಅಂಗನವಾಡಿ ಹೋದ್ಮೇಲೆ ನಾನು ಸ್ನಾನ ಬಂದು ಹಾಗೆ ಮೊಬೈಲ್ ನೋಡ್ತಾ ಎದುರುಗಡೆ ಮಲಗಿದ್ದೆ. ಯಾಕೋ ಏನೋ ಸಿಕ್ಕಾಪಟ್ಟೆ ಥರ ಟಯರ್ಡ್ ಅನ್ನೋ ಫೀಲ್ ಆಗ್ತಾ ಇತ್ತು. ಹಾಗೆ ಮೊಬೈಲ್ ನೋಡ್ತಾ ನೋಡ್ತಾ ಮಲಗಿದವಳು ಅಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಏನು ಅಡುಗೆ ಸಹ ಇರಲಿಲ್ಲ. ಅಷ್ಟೊತ್ತಿಗೆ ನಮ್ಮಮ್ಮ ನನ್ನ ಮಗಳು ಬಂದ ತಕ್ಷಣ ಅಡುಗೆ ನೆನಪಾಯ್ತು. ಅಷ್ಟೊತ್ತು ಫುಲ್ಲು ನಿದ್ರೆ, ಎಷ್ಟು ನಿದ್ರೆ ಕಂಟ್ರೋಲ್ ಮಾಡಿದ್ರೂ ಆಗಲಿಲ್ಲ. ಸೊ ಪಟ್ಟ ಬಂದು ನಾನು ಒಂದು ಮಜ್ಜಿಗೆ ಸಾರು ಮಾಡೋಣ, ಅರ್ಜೆಂಟಿಗೆ ಆಗೋದು ಇದೊಂದೇ ಅಂತ ಮಜ್ಜಿಗೆ ಸಾರು ಮಾಡಿದೆ. ಸೊ ಇದಕ್ಕೆ ನಾನು ಕಾಯಿ ಒಂದು 2-3 ಸ್ಪೂನಷ್ಟು ನೆನೆಸಿಟ್ಟಿದ್ದು ಅಕ್ಕಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಚೂರು ಅರಿಶಿನ ಪುಡಿ, ಲೈಟಾಗಿ ಅರಿಶಿನ ಪುಡಿ ಹಾಕಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಎಣ್ಣೆ, ಅದಾದಮೇಲೆ ಬೆಳ್ಳುಳ್ಳಿನ ಜಜ್ಜಿ ಹಾಕಿ, ಸಾಸಿವೆ, ಇನ್ನೊಂಚೂರು ಜೀರಿಗೆ, ಇನ್ನು ಕರಿಬೇವು ಸೊಪ್ಪು, ಹಾಗೆ ನೀರುಳ್ಳಿ. ಇದು ನೀರುಳ್ಳಿ ಒಂದೇ ಮಧ್ಯದಲ್ಲಿ ಸಿಗೋದು ಬಾಯಿಗೆ, ಹಾಲಿಕೋಗಿ ನೀರುಳ್ಳಿ ಹಾಕಿದ್ರೆ ಒಂಥರ ಟೇಸ್ಟ್ ಅನಿಸುತ್ತೆ. ಸೊ ಎಲ್ಲದನ್ನು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ನೀಟಾಗಿ ಬೇಗ ಫ್ರೈ ಆಗುತ್ತೆ. ಸೊ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲೇ ಹಾಗೆ ಫ್ರೈ ಮಾಡಬೇಕು. ಎಣ್ಣೆಲಿ ಹಾಗೆ ಫ್ರೈ ಮಾಡಿದಾಗ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ನೀರು ಹಾಕ್ಕೋಬೇಕು ಅಂತ. ಸೊ ಎಲ್ಲ ಆದಮೇಲೆ ಅದನ್ನು ಹಾಗೆ ಸೈಡಲ್ಲಿಟ್ಟೆ ತಣ್ಣಗಾಗಲಿ ಅಂತ. ಅದಾದಮೇಲೆ ನಾನು ಹೊರಗಡೆ ಬಂದು ಕೂತ್ಕೊಂಡು ಹಾಗೆ ಏನು ಮಾಡೋದು, ಇನ್ನೇನು ಮನೆಗೆ ಬಂದರೆ ನಮ್ಮ ಅಣ್ಣಂದೇ ಯೋಚನೆ ಇರುತ್ತೆ. ಬಟ್ ಎಲ್ಲೋ ಹೋಗಿದ್ದಾನೆ, ಹಿಂಗೆ ಬರ್ತಾನೆ ಅನ್ನೋ ಒಂಥರ ಇರುತ್ತೆ. ಸೊ ಹಾಗೆ ಕೆಲವೆಲ್ಲ ಯೋಚನೆಗಳು ಬರುತ್ತೆ ಒಂದೊಂದು ಸತಿ ಇಲ್ಲ ಎಲ್ಲೆಲ್ಲೋ ಇದ್ದಾನೆ ಅನ್ನೋ ಫೀಲು ಇರುತ್ತೆ. ಹಾಗೆ ಏನೋ ಮಾತಾಡಿಕೊಂಡು ಸುಮ್ಮನೆ ನನ್ನ ಮಗಳು ಬಂದಳು. ಅಷ್ಟೊತ್ತಿಗೆ ಬಂದ ತಕ್ಷಣ ಅವಳು ಹೊರಗಡೆ ಆಟಾಡ್ಬೇಕಾದ್ರೆ ನಾವಲ್ಲಿ ಯಾರಾದ್ರು ಕೂತ್ಕೋಬೇಕು. ಹೇಳಿದ್ನಲ್ಲ ಅವಳಿಗೆ ಇಲ್ಲಿ ಬಂದರೆ ಮಣ್ಣಂತೂ ತುಂಬ ಇಷ್ಟ ಅಂತ. ಸೊ ಮಕ್ಕಳನ್ನ ಮಣ್ಣಲ್ಲಿ ಆಟಾಡೋಕ್ಕೆ ಬಿಡಬೇಕು. ಅವು ಎಷ್ಟು ಮಣ್ಣಲ್ಲಿ ಆಟ ಆಡ್ತಾವೆ ಅಷ್ಟು ಕ್ಯಾಲ್ಶಿಯಮ್ ಸಿಗುತ್ತಂತೆ. ನನಗೆ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ಒಳ್ಳೆಯದು ಕ್ಯಾಲ್ಶಿಯಮ್ ಅಂತ. ಏನು ಕ್ಯಾಲ್ಶಿಯಮ್ ಏನು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರ ಇಷ್ಟ, ಮಕ್ಳಿಗೆ ಬಿಟ್ಬಿಡಬೇಕು ಫ್ರೀಯಾಗಿ ಕೆಲವು ಟೈಮು. ಇಲ್ಲೇನು ಅಂಥದ್ದೇನು ರೋಡು ಸೈಡು ಹಾಗೇನೂ ಇಲ್ಲ, ಗಾಡಿ ಬರುತ್ತೆ ಅಂತ ಏನೋ ಹೆದರಿಕೆ ಏನೋ ಇಲ್ಲ. ಆರಾಮಾಗಿ ಅವಳ ಪಾಡಿಗಳು ಆಟಾಡ್ಕೊಂಡಿರ್ತಾಳೆ. ಸೊ ಹೋಗಿ ನೋಡಿದ್ರೆ ಎಲ್ಲ ಮಣ್ಣೆಲ್ಲ ಟ್ರ್ಯಾಕ್ಟರ್ ತುಂಬಿಸ್ತಾರಲ್ಲ. ಇನ್ನೊಂದಿತ್ತು ಜೆ ಸಿ ಬಿ ಮುಂದ್ಗಡೆ ಬಕೆಟಿಂದ ಮಣ್ಣು ತೆಗೆದು ಇದಕ್ಕೆ ಹಾಕ್ತಾಯಿದ್ಲು. ಬಟ್ ಇವತ್ತು ಯಾಕೋ ಬರೀ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾಳೆ. ಸೊ ಅವಳಿಗೆ ಇಲ್ಲಂತೂ ಭಾರಿ ಖುಷಿ ಇದರಲ್ಲೆಲ್ಲ ಮಣ್ಣಲ್ಲಿ ಆಟಾಡೋಕ್ಕೆ. ಚಾಕ್ಲೇಟ್ ತಿಂದಿದ್ಲು. ಪಕ್ಕದ ಮನೆ ಅಂಕಲ್ ಇದ್ದಾರೆ, ಇವಳಿಗಂತ ಡೈಲಿ ಚಾಕ್ಲೇಟ್ ತರೋದು. ನಾವು ಕಮ್ಮಿ ಕೊಡೋದು, ಬಟ್ ಅವ್ರು ಕೊಡ್ತಾರೆ. ಯಾವಾಗಲೂ ಕೊಟ್ಟಾಗ ತಿನ್ನಕ್ಕೆ ಬಿಡ್ತೀವಿ, ಅವರೇ ಕೊಡೋದಲ್ಲ, ಒಂದು ಅಪರೂಪಕ್ಕೆ ಕೊಡ್ತಾರೆ ಅನ್ನೋ ರೀಸನಿಗೆ ಸುಮ್ಮನೆ ಇರ್ತೀವಿ. ಅದನ್ನು ತಿಂದು ಬಾಯಲ್ಲೇ ಮಾಡ್ಕೊಂಬಂದಿದ್ಲು. ಸೊ ನೆಕ್ಸ್ಟ್ ಮಸಾಲೆ ತಣ್ಣಗಾದ್ಮೇಲೆ ಅದಕ್ಕೆ ಮಜ್ಜಿಗೆನ ಸ್ವಲ್ಪ ಮಿಕ್ಸಿಗೆ ಹಾಕಿ ಕಡ್ದು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬರೀ ಹಾಗೆ ಹಾಕಿದ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಸ್ವಲ್ಪ ಉಳಿತು, ಅದನ್ನು ಹಾಗೆ ತೆಗೆದಿಟ್ಟು ಅಮ್ಮಂಗೆ ಯಾವಾಗಾರು ಮಾಡ್ಕೊಳಕ್ಕಾಗತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ನಾವು ಊಟಕ್ಕಂತ ಕೂತ್ವಿ. ಅಷ್ಟೊತ್ತಿಗೆ ಅಮ್ಮನೂ ಬಂದಿದ್ರಲ್ವ, ಎಲ್ಲ ಒಟ್ಟಿಗೆ ಊಟಕ್ಕೆ ಕೂರೋಣ ಅಂತ. ನಮ್ಮ ಮನೆ ಬಂದರೆ ಹೀಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಅಲ್ಲಿದ್ದಾಗ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸು, ಒಬ್ಬರು ಬಂದಿರಲ್ಲ, ಇನ್ನೊಬ್ಬರು ಬಂದಿರಲ್ಲ. ಆ್ಯಂಡ್ ನೈಟ್ ಅಂತೂ ನಾವು ಬೇಗ ಊಟ ಮಾಡ್ತೀವಿ, ಮಧ್ಯಾಹ್ನ ಯಾರೂ ಒಟ್ಟಿಗಿರಲ್ಲ. ನಾನಂತೂ ನೈಟ್ ಬೇಗ ಊಟ ಮಾಡ್ತೀವಿ. ಹಾಗೆ
ಬೆಳಗ್ಗೆನೂ ಅಷ್ಟೇ ನನ್ನ ಮಗಳು ಸ್ಕೂಲ್ ಟೈಮ್ ಆಗುತ್ತೆ, ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋದಿರತ್ತೆ. ಎಲ್ಲ ಒಟ್ರಾಶಿ ಒಂಥರ ಆಗಿರುತ್ತೆ. ಆ್ಯಂಡ್ ನನ್ನ ಮಗಳಿಗೆ ತಿನ್ಸೋದಂತೂ ಅಬ್ಬಬ್ಬಬ್ಬ! ಸಂಜೀವಿನಿ ಬೆಟ್ಟ ತೊಗೊಬಂದಷ್ಟು ಸಾಹಸ ಮಾಡಬೇಕು. ನೋಡ್ಬೋದು ಅನ್ನ ಅಲ್ಲಲ್ಲೇ ಕಲಸಿಟ್ಕೊಂಡು ಉಪ್ಪಿನಕಾಯಿ, ಮತ್ತು ನಂಗೆ ಉಪ್ಪಿನಕಾಯಿ ಅಂದರೆ ಭಾರಿ ಇಷ್ಟ, ಇಷ್ಟ, ಇಷ್ಟ ಅಂತ ಹಾಕ್ಕೊಂಡ್ಳು. ತಿಂದಿದ್ದೆಂಥದ್ದೂ ಇಲ್ಲ. ನೆಕ್ಸ್ಟ್ ನಾನೇ ತಿನ್ನಿಸ್ದೆ. ಅದಾದಮೇಲೆ ಪಕ್ಕದ ಮನೆ ಅಂಕಲ್ ಬಂದರು. ಅವರೊಟ್ಟಿಗೆ ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಟೈಮ್ ಪಾಸ್ನ. ಆ್ಯಂಡ್ ಇವ್ರ ಹತ್ರ ಅಡ್ಜಸ್ಟ್ ಆಗ್ಲಿಕ್ಕೆ ಲಿಟ್ರಲಿ ಅವಳು 1 ಇಯರ್ ಮೇಲೆ ತೊಗೊಂಡಿದ್ದಾರೆ. ಅವ್ರು ಡೈಲಿ ಚಾಕ್ಲೇಟು ಐಸ್ ಕ್ರೀಮು ತಂದು 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 ಮಾತಾಡಿಸಿ ಇವಾಗ ಅವ್ರು ಬಂದ ತಕ್ಷಣ ಮಾಮ ಮಾಮ ಅಂತ ಓಡೋಗ್ತಾಳೆ. ನನಗೂ ಮಾಮ, ಅವಳಿಗೂ ಮಾಮ ಆಗಿದ್ದಾರೆ. ಹಾಗೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಸಹ ಬಂದರು. ಸಂಜೆ ಆಗಿತ್ತು, ಲೇಟ್ ಆಗಿತ್ತು. ಇವತ್ತು ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡ್ ಮನೆಗೆ ಹೋಗೋದು ಅನ್ನೋ ರೀಸನ್ನಿಗೆ ಬಂದ್ವಿ. ಬಟ್ ಅವ್ರು ಬಂದಮೇಲೆ ನೈಟ್ ಲೇಟ್ ಆಗಿತ್ತು. ಲೇಟ್ ಆದಮೇಲೆ ಇನ್ನೇನು ಮಾರ್ನಿಂಗೇ ಹೋಗೋಣ, ಇವಾಗ ಹೋಗೋದು ಬೇಡ. ಬಿಕಾಸ್ ನಂದು ಸ್ಕೂಟಿ ಸಹ ಇಲ್ಲಿ ತಗೊಬಂದಿದ್ದೆ. ಆ್ಯಂಡ್ ನಾನು ಇಲ್ಲಿಂದ ಶಿವಮೊಗ್ಗ ತನಕ ಓಡಿಸ್ಕೊಂಡು ಹೋಗಬೇಕು, ಕತ್ಲೆಯಲ್ಲಿ ಓಡಿಸ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ರೀಸನ್ನಿಗೆ ಇನ್ನು ಬೆಳಗ್ಗೆ ಹೋಗೋಣ ಅಂತ ಮತ್ತೆ ಉಳಿದಿದ್ದು. ನೋಡ್ಬೋದು ಆಲ್ಮೋಸ್ಟ್ 11:20 ಆಗಿತ್ತು. ಸ್ಟಿಲ್ ನಾವು ಆಟ ಆಡ್ತಾನೇ ಇದ್ದೀವಿ. ಒಂಥರ ಟೈಮ್ ಪಾಸ್ ಇದು. ಇಲ್ಲಿ ಬಂದರೆ ಮಾತ್ರ ಆಟ ಆಡ್ಲಿಕ್ಕೆ ಸಿಗೋದು. ಅಲ್ಲಿದ್ದಾಗ ರಿಲೇಟಿವ್ಸ್ ಯಾರು ಬಂದರೆ ಮಾತ್ರ ಆಟ ಆಡೋಕ್ಕಾಗೋದು. ಸೊ ಇದನ್ನು ಇಲ್ಲಿದ್ದಾಗ ನನ್ನ ಹಸ್ಬೆಂಡ್ ಬಂದರೆ ಮಾತ್ರ ಆಟ ಆಡೋಕ್ಕೆ ಸಿಗೋದು. ಸೊ ಎಲ್ಲ ಮುಗಿಸಿ ಮಾಡ್ಬೇಕಾದ್ರೆ 12:45 ಆ್ಯಂಡ್ ನಾವು ಮಲಗಬೇಕಾದ್ರೆ ಲಿಟ್ರಲಿ 1:15 ಆರ್ 1:10 ಆಗಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಅಂತೂ ಫುಲ್ ನಿದ್ದೆ. ತಾಚಿ ಮಾಡಿದ್ಲು. ಅಮ್ಮನೊಟ್ಟಿಗೆ ಮಲಗಿರ್ತಾಳೆ ನಾವು ಆಟ ಆಡಬೇಕಾದ್ರೆ. ಅಲ್ಲಿಂದ ನಾನು ಎತ್ಕೊಬಂದು ಪುನಃ ನನ್ನ ಪಕ್ಕ ಮಲಗಿಸ್ಕೊಳೋದು. ಅವಳ ಪಕ್ಕದಲ್ಲಿ ಇಲ್ಲ ಅಂದರೆ ನನಗಂತೂ ನಿದ್ರೆ ಬರಲ್ಲ. ಸೊ ನೆಕ್ಸ್ಟ್ ಡೇ ಅಗೈನ್ 6:45 ಎಲ್ಲ ಎದ್ದು ಫೇಸ್ ವಾಶ್ ಮಾಡಿ ರೆಡಿಯಾಗಿ ಹೋಗ್ತಾ ಅದೇ ರೂಟೀನು, ಅದೇ ಕತೆ, ಅದೇ ಹಾಡು. ಆ್ಯಂಡು ಇವತ್ತಂತೂ ಫಾಗ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಎಷ್ಟು ಚಳಿ ಇತ್ತು ವೆದರ್ ಅಂದರೆ. ನಾನು ಹೀಗೆ ಚಳಿ ಇರತ್ತೆ ಅಂತ ಒಂದೊಂದು ಸತಿ ಸ್ವೆಟರು ಆ್ಯಂಡ್ ಕ್ಯಾಪ್ ಹಾಕ್ಕೊಂಡು ಹೋಗ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಅರ್ಧ ದಾರಿಗೆ ಹೋಗೋಕ್ಕೂ ಸೆಕೆ ಶುರುವಾಗುತ್ತೆ. ಮೀನ್ಸ್ ನಡಿತೀವಲ್ಲ ತುಂಬ, ಆಗ ಸೆಕೆ ಶುರುವಾಗುತ್ತೆ. ಸೊ ಅದೇ ರೀಸನ್ನಿಗೆ ಮತ್ತೆ ಬಿಟ್ಟು ಇವಾಗ ನಾನು ಹಾಕ್ತಾ ಇಲ್ಲ, ಸ್ವಲ್ಪ ದೂರ ಹೇಗೋ ಸರಿಯಾಗದಂತ. ಫಸ್ಟಿಗೆಲ್ಲ ಆ ಕಡೆ ಕೈಯಲ್ಲಿ ಇದ್ದಿದ್ದೀನಿ, ಒಂದು ಮೊಬೈಲ್ ಮಾತ್ರ ಹಿಡ್ಕೊಂಡು ಹೋಗ್ತಿದ್ದೆ. ಈಗ ನಿನ್ನೆಯಿಂದ ವ್ಲಾಗ್ ಮಾಡ್ತಿದ್ದೀನಿ ಅಂತ 2 ಮೊಬೈಲ್ ಹಿಡ್ಕೊಂಡು ಹೋಗೋದಾಗಿದೆ. ನೋಡಿ ಎಷ್ಟೊಂದು ಫಾಗ್ ಇದೆ ಆ್ಯಂಡ್ ಎಷ್ಟು ಕಾಮ್ ಆಗಿದೆ, ಸೈಲೆನ್ಸು. ರೋಡಲ್ಲೊಂದು ಯಾರೂ ತಿರುಗ್ತಾ ಇಲ್ಲ, ನಮ್ಮ ಪಾಡಿಗೆ ನಾವು. ಒಂಥರ ಧೈರ್ಯ. ಏನು ಒಟ್ರಾಶಿ. ಅಮ್ಮನ ಮನೆ ಅಂದರೆ ಸ್ವರ್ಗನೇ. ಏನಾರು ಇರಲಿ, ಗಂಡನ ಮನೇಲಿ ಕೋಟಿ ದುಡ್ಡಿರಲಿ, ಕೈಗೊಂದು ಕಾಲಿಗೊಂದು ಆಳಿರಲಿ, ಅಮ್ಮನ ಮನೇಲಿ ನಾವೇ ಮಾಡ್ಕೊಂಡು ತಿನ್ನೋದಾದ್ರೂ ಪರವಾಗಿಲ್ಲ. ಅಮ್ಮನ ಮನೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇಷ್ಟನೇ ಇರುತ್ತೆ. ಸೊ ನಾನಿವತ್ತು ಲೇಔಟ್ ಹತ್ರ ಹೋಗಿಲ್ಲ, ಈ ಕಡೆ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ರೂಟಿಗೆ ಹೋದೆ. ಬಸ್ ಸ್ಟ್ಯಾಂಡ್ ತನಕ ಹೋಗಿ ಬಂದೆ. ಯಾಕೋ ಕಾಲು ಸಿಕ್ಕಾಪಟ್ಟೆ ನೋವು ಶುರುವಾಗಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಹೆಚ್ಚು ವಾಕೆ ಮಾಡೋಕ್ಕಾಗಿಲ್ಲ. ಅಲ್ಲಿಗೆ ಹೋಗಿ ನಾನು ಲೇಔಟ್ ಹತ್ರ ಹೋಗಿಲ್ಲ, ಇಲ್ಲಿ ತನಕ ಹೋಗಿ ಬಂದು ಇಷ್ಟಕ್ಕೆ ಸಾಕಾಯಿತು. ಬಂದು ನೋಡಿದ್ರೆ ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರು ಇನ್ನೂ ಫುಲ್ಲು ಚೋಚ ಅಷ್ಟು ನಿದ್ದೆ ಮಾಡ್ತಿದ್ರು. ನಮಗೆ 3 ಜನಕ್ಕೆ ಬೆಡ್ ಸಾಕಾಗಲ್ಲ ಅಂದರೆ ಅದ್ರ ಮಧ್ಯೆ ಇವರಿಬ್ಬರು. ನಾವು ಬಂದರೆ ಮಾತ್ರ ನಮ್ಮ ರೂಮಿಗೆ ನಮ್ಮ ಚಿಂಕು ಮರಿನ ತೊಗೊಬಂದು ಇಟ್ಕೊಳ್ಳೋದು. ಮರಿ ಆಗಲಿ ಅದಾಗಲಿ ಬಂದು ಇಟ್ಕೊಳ್ಳೋದು. ಬೇರೆ ಎಷ್ಟೇ ತೊಗೊಂಡು ಹೋಗಿ ಒಂದು ಬುಟ್ಟಿಲಿ ಬಟ್ಟೆ ಹಾಕಿ ಮಲಗಿಸಿದ್ರು ಬಿಡಲ್ಲ, ಅಮ್ಮನ ಹತ್ರ ಹಾಕಿದ್ರು ಬಿಡಲ್ಲ. ಬಂದು ನಮ್ಮ ಹತ್ರನೇ ಇಟ್ಕೊಂಬರತ್ತೆ. ನಮಗೆ ಅಂದರೆ ಆ ಕಡೆ ಈ ಕಡೆ ಕಾಲು ಹಾಕ್ತಾ ಇಲ್ಲ, ಅದ್ರ ಮೇಲೆ ಕಾಲು ಬೀಳತ್ತೋ ಅನ್ನೋ ಟೆನ್ಷನ್ನು. ಮರಿ ಬೇರೆ ಸಣ್ಣದು, ಚಿಂಕು ಆದರೆ ಗೊತ್ತಾಗತ್ತೆ ದೊಡ್ಡಕ್ಕಿರತ್ತೆ. ಮರಿ ತುಂಬ ಸಣ್ಣಕ್ಕಿರತ್ತಲ್ಲ, ಗೊತ್ತಾಗಲ್ಲ ನಿದ್ರೆಯಲ್ಲಿ ಹಿಂಗೆ ಏನಂತ. ಅದಕ್ಕೆ ನಾನು ತಗೊಂಡೋಗಿ ಆ ಕಡೆ ಇಟ್ಟು ಬಂದ್ರು ಪುನಃ ತಗೊಬಂದು ಇಲ್ಲೇ ಇಟ್ಕೊಳತ್ತೆ. ಸೊ ಅದೆಲ್ಲ ಆದಮೇಲೆ ಕಸ ಗುಡಿಸ್ಕೊಂಡ್ಬಿಟ್ಟೆ. ಕಸ ಗುಡಿಸಿ ಇದು ಹಿಂದಿನ ದಿನ ನಾನು ವಾಶ್ ಮಾಡಿ ಹಾಕಿದ್ದಿದ್ದು ಬಟ್ಟೆ ನೈಟು ಮಲಗ್ತಾ ತೆಗೆದಿದ್ದೆ. ಅಂದರೆ ಮತ್ತೆ ಮಂಜೆಲ್ಲ ಬಿದ್ದು ಪುನಃ ಥಂಡಿ ಆಗುತ್ತೆ, ಇನ್ನೂ ಒಣಗಿರಲಿಲ್ಲ ಅನ್ನೋ ರೀಸನಿಗೆ. ಸೊ ಅದನ್ನು ಅಗೇನ್ ಹಾಗೆ ಒಣಗಿಸ್ದೆ, ಬಿಕಾಸ್ ತಗೊಂಡು ಹೋಗ್ಲಿಕ್ಕಿತ್ತು ಇವತ್ತು ಅಂತ. ಅದೆಲ್ಲ ನಾನು ತಗೊಂಡು ಹೋಗೋ ಬಟ್ಟೆಗಳು, ನನ್ನ ಹಸ್ಬೆಂಡು ನಂದು ಎಲ್ಲ ಕೆಲವೆಲ್ಲ. ಸೊ ಅದಾದಮೇಲೆ ಹಾಗೆ ಎದುರುಗಡೆ ಪಕ್ಕದ ಮನೆದು ಅಕ್ಕ ಮಾತಾಡಿಸ್ತಿದ್ರು, ಅವ್ರ ಹತ್ರನೂ ಹಾಗೆ ಸ್ವಲ್ಪ ಮಾತಾಡಿ ಇದನ್ನೆಲ್ಲ ಮುಗಿಸ್ಕೊಂಡೆ. ಸೊ ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೀನಲ್ವಾ. ಎಂತ ಮಾಡೋದು, ಯಾರು ರೆಸಿಪಿ, ರೆಮಿಡಿ ಆರ್ ಎನಿಥಿಂಗ್ ಎಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಣ್ಣ ಆಗಬೇಕು ಹೇಳಿದ್ನಲ್ಲ, ನಮ್ಮ ಮಾವನ ಮಗನ ಮದುವೆ ಇದೆ, ಅಷ್ಟರೊಳಗೆ ಸಣ್ಣಗಾಗಬೇಕು ಅಂತ ಅಂದ್ಕೊಂಡೆ 2 ಮಂತ್ಸ್ ಆಯಿತು. ಇನ್ನೇನು 20 ಡೇಸಲ್ಲಿ ಮದುವೆನೇ ಬಂದುಬಿಡುತ್ತೆ. ನಾನಂತೂ ಸಣ್ಣಗಾಗಿಲ್ಲ, ಪುನಃ ದಪ್ಪನೇ ಆದೆ. ಎಂಥ ಕರ್ಮನೋ ಎಂಥ ಸಾವೋ ಗೊತ್ತಿಲ್ಲ. ಸೊ ಅದಾದಮೇಲೆ ಹಿಂದೆ ಬಂದೆ. ಅಗೇನ್ ಬೆಂಕಿ ಮಾಡೋಣ ಬಚ್ಚಲು ಒಲೆಗೆ ಅಂತ ಬಂದು ನೋಡಿದ್ರೆ ಇಡೀ ಕೊಟ್ಟಿಗೆ ತುಂಬ ಇರುವೆ. ನಮ್ಮಮ್ಮೇನೋ ಸಾಂಬಾರು ಪುಡಿ ಒಗಾಸ್ಲಿಕ್ಕಂತ ಕಟ್ಟಲ್ಲಿ ಇಟ್ಟಿದ್ದನ್ನು ಇಲಿನೋ ಏನೋ ಗೊತ್ತಿಲ್ಲ ಎಳ್ಕೊಂಡು ಹೋಗಿದೆ ಇಡೀ ಕೊಟ್ಟಿಗೆ ತುಂಬ. ಅದು ಕೊಟ್ಟಿಗೆ ತುಂಬ ಎಳ್ಕೊಂಡು ಹೋಗೋದಕ್ಕೆ ಇಡೀ ಇರುವೆ ಬಂದು ಇಟ್ಕೊಂಡ್ಬಿಟ್ಟಿದೆ. ಇರುವೆಗಳಿಗೆ ಅದು ಯಾರು ನ್ಯೂಸ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಏನಾದ್ರು ಒಂಚೂರು ಬಿದ್ದಿದ್ರೆ ಸಾಕು, ಒಂದು ನೋಡಿದ್ರೆ ಸಾಕು, ಹೋಗಿ ಇಡೀ ಸೈನ್ಯ ಗುಂಪನ್ನು ಪೂರ ಕರ್ಕೊಬಂದ್ಬಿಡತ್ತೆ.
ನೆಕ್ಸ್ಟ್ ಅಲ್ಲಿಗೆಲ್ಲ ಇದ್ದಿದ್ದು ಇರುವೆ ಪೂರಿನ ಹಾಕಿ ಹಾಗೆ ಇದು ಮಾಡಿದೆ. ಇಲ್ಲ ಮತ್ತು ಇನ್ನು ನನ್ನ ಮಗಳು ಎದ್ದು ಬಂದರೆ ಅವಳ ಕಾಲಿಗೆ ಏನಾದ್ರು ಕಚ್ಚಿದ್ರೆ ಮತ್ತು ಅದನ್ನು ಸಮಾಧಾನ ಮಾಡೋಕೆ ಅರ್ಧ ಗಂಟೆ ಬೇಕು. ಈ ಮಕ್ಳನ್ನ ಸಮಾಧಾನ ಮಾಡೋದ್ರ ಬದಲು ನಮಗೊಂದು 10 ನಿಮಿಷ ಕೆಲಸ ಆದರೂ ಪರವಾಗಿಲ್ಲ, ಹೆಂಗೋ ಮಾಡಿಬಿಡ್ಬೋದು. ಇಲ್ಲಂತೂ ಎಷ್ಟೊಂದು ಇರುವೆಗಳಿದೆ. ಇಲ್ಲಿ ಹಾಗೆ ಹಾಕ್ತಾ ಹಾಕ್ತಾ ಬಂದರೆ ಇಡೀ ಕೊಟ್ಟಿಗೆ ತುಂಬಾನೇ ಇರುವೆ. ಹೊರಗೆ ಹೋಗೋ ದಾರಿಲಿ ನೋಡಿಬಿಟ್ರೆ ಅಂತೂ ರಾಶಿ ಗಟ್ಟಲೆ ಇತ್ತು. ನೋಡ್ಬೋದು ಇಲ್ಲಿ ಇಷ್ಟೊಂದು ಇರುವೆಗಳು. ಇಲ್ಲಿ ತನಕನೂ ಸಾಂಬಾರು ಪುಡಿ ನಾವೇ ತಗೊಂಡು ಹೋದ್ವು. ಎಂಥ ಕತೆ ಅಂತ ಗೊತ್ತಿಲ್ಲ. ಅಲ್ಲಿ ತನಕನೂ ಇತ್ತು. ನನಗೆ ನೋಡಿ ಶಾಕ್ ಆಯಿತು. ಸೊ ನೆಕ್ಸ್ಟ್ ನಾನು ಒಲೆಯಲ್ಲಿ ತುಂಬ ಬೂದಿ ಇತ್ತು. ಬೂದಿ ಇದ್ದರೆ ಸರಿ ಬೆಂಕಿನೂ ಆಗಲ್ಲ. ಆ್ಯಂಡ್ ನಮ್ಮ ಮನೆ ಒಲೆ ಎಷ್ಟೊಂದು ದೊಡ್ಡಕ್ಕಿದೆ, ಒಬ್ಬರು ಮಲ್ಕೊಂಬಿಡ್ಬೋದು ಅಷ್ಟು ದೊಡ್ಡಕ್ಕಿದೆ. ಆ್ಯಂಡ್ ಅಲ್ಲಿದಂತೂ ಅಲ್ಲಿ ಹಸ್ಬೆಂಡ್ ಮನೆದಂತೂ ಇನ್ನೂ ಚಿಕ್ಕ, ಅಲ್ಲಿ 2 ಕಟ್ಟಿಗೆ ಇಡೋಕ್ಕಾಗೋದು. ಹಾಗೂ ಅಲ್ಲ, ಇಲ್ಲಿ ನೋಡಿದ್ರೆ ಒಂದು 20 ಕಟ್ಟಿಗೆ ಇಡ್ಬೋದು, ಅಷ್ಟು ದೊಡ್ಡ. 2 ಅಲ್ಲ, ಇಲ್ಲಿ ದೊಡ್ಡ ಅಲ್ಲಿ ಸಣ್ಣ ಹಾಗೆ. ಸೊ ಬಿಸಿಲಿದ್ದಿದ್ದರಿಂದ ಒಂದು 2 ದಿನದಿಂದ ನೀಟಾಗಿ ಗರಿ ಎಲ್ಲ ಒಣಗಿತ್ತು. ಒಂದು ಸ್ವಲ್ಪ ಗರಿ ಇದ್ದರೆ ಬೆಂಕಿ ಮಾಡಲಿಕ್ಕೂ ಸಹ ಚೆನ್ನಾಗಿರತ್ತೆ. ಸೊ ಒಂದೆರಡು ಗರಿನ ಕಟ್ಕೊಂಡೆ. ಒಂದು 2-3 ಕಾಡು ಗರಿ ಎಷ್ಟನೇ ಕಡ್ದಿಟ್ಟೆ, ನಾಳೆಗೆಲ್ಲ ಬೇಕಾಗತ್ತೆ ಅಂತ. ಇಲ್ಲ ಮತ್ತೆ ಪುನಃ ಒಂದು ಮಳೆ ಬಂದರೆ ಎಲ್ಲ ಚಂಡಿ ಆಗಿಬಿಡತ್ತೆ. ಭಾರಿ ಕಷ್ಟ ಬೆಂಕಿ ಮಾಡೋದಂತೂ. ಅದರಲ್ಲೂ ಹೇಳಿದ್ನಲ್ಲ, ಸೋರಿ ಫುಲ್ಲು ನೀರು ಒಲೆ ಹತ್ರನೇ ಬೀಳೋದು. ಆ್ಯಂಡ್ ಇನ್ನೊಂದು ಸೈಡು ಕಟ್ಟಿಗೆ ಹಿಟ್ಟಲ್ಲಿ ಬೀಳೋದು. ಅಲ್ಲಿಗೆ ಹೋಗಿ ಸಿಕ್ಕಾಪಟ್ಟೆ ಶೀಟ್ ಹಾಕಬೇಕು ಅಂತೆಲ್ಲ ಐಟಮ್ಸ್ ತಂದು ಇಟ್ಟಿರೋದು. ನಾವು ಆ್ಯಕ್ಚುಲಿ ಮೇನ್ ಬಂದಿದ್ದೆ ಮನೆ ಮಾಡಿ ಬಿಚ್ತಾರೆ, ರೆಡಿ ಮಾಡಬೇಕು ಅಂತ. ಒಂದು ಕಡೆ ರಜಾ ಅನ್ನೋ ರೀಸನ್ನಿಗೂ ಅಂದರೆ, ಇನ್ನೊಂದು ಕಡೆ ಮೇಯ್ನ್ ಅದೊಂದು ಆಗಿಬಿಡ್ಲಿ ಮದುವೆ ಮನೆ ಒಳಗಡೆ ಅಂತ ಅಂದ್ಕೊಂಡಿದ್ದಿದ್ದು. ಬಟ್ ನೋಡಿದ್ರೆ ಹೀಗಾಯಿತು. ಮಳೆ ಬಂದಾಗಿಂದನೂ ಮಳೆ. ಈಗನೇ ನಾನು ಹೊರಡೋ 2 ದಿನ ಹಿಂದೆ ಮಳೆ ನಿಂತಿರೋದು. ಅಷ್ಟು ಮಳೆ. ನಮ್ಗೆ ಯಾವಾಗಲೇ ಡೇಟ್ ಫಿಕ್ಸ್ ಮಾಡಿದ್ರು, ಮನೆ ಮಾಡಿ ಬಿಚ್ಚೋಣ ಅಂತ ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ಮಳೆ. ಈ ಮಳೆ ನಂಬ್ಕೊಂಡೇನೋ ಸಣ್ಣ ಪುಟ್ಟ ಕೆಲಸ ಆದರೆ ಹೇಗೆ ಮಾಡ್ಬೋದು. ಬಟ್ ಇಡೀ ಮಾಡಿ ಬಿಚ್ಚಿ ಪುನಃ ಹೊಸದಾಗಿ ಮಾಡೋದಂದರೆ ಪುನಃ ಮಳೆ ಮಾಡ್ಬೇಕಾದ್ರೆ ಏನಾದ್ರು ಮಳೆ ಬಂದುಬಿಟ್ರೆ ಒಳಗಡೆ ಇರೋ ಸಾಮಾನು ಪ್ರತಿಯೊಂದು ತಂಡಿ ಹಾಳಾಗಿಬಿಡತ್ತೆ. ಆ್ಯಂಡ್ ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಗೋಡೆ ಎಲ್ಲ ತುಂಬ ಗಟ್ಟಿ ಇಲ್ಲ ಇದು. ಸೊ ಎಲ್ಲದಕ್ಕೂ ಯೋಚನೆ ಮಾಡಬೇಕಾಗತ್ತೆ. ಅದೇ ರೀಸನ್ನಿಗೆ ಮಾಡೇ ಇಲ್ಲ. ಈಗ ಮತ್ತೆ ನೆಕ್ಸ್ಟ್ ವೀಕು ಅಂದಿದ್ದಾರೆ. ಈಗ ಎಂಥ ಕತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದರಲ್ಲೂ ಈ ಚಳಿಲಿ ಈಗ ಆ್ಯಕ್ಚುಲಿ ವಾಕ್ ಮಾಡಿ ಒಂದು ಸ್ವಲ್ಪ ಸೆಕೆ ಆಗುಂಟು. ಇಲ್ಲಾಂದರೆ ಚಳಿಲಿ ಒಲೆ ಮುಂದೆ ಕೂತ್ಕೊಂಡು ಏನಾದರೂ ಬೆಂಕಿ ಹಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದ್ರ ಖುಷಿನೇ ಬೇರೆ. ಕೆಲವು ಟೈಮಲ್ಲಿ ಗೇರು ಬೀಜ ಎಲ್ಲ ಹಾಕಿ ಸುಟ್ಕೊಂಡು ತಿನ್ನೋದು ಅವೆಲ್ಲ ಚಂದ. ಏನೋ ಒಂಥರ. ನಮ್ಮಮ್ಮ ಎಷ್ಟೊಂದು ಸತಿ ಹೇಳಿದ್ರು ಗ್ಲೀಸರ್ ಹಾಕೋಣ ಅಂತ. ಬಟ್ ನಾನೇ ಬೇಡ ಅಂದೆ. ಬಿಕಾಸ್ ಒಲೆ ನೀರಲ್ಲಿ ಸ್ನಾನ ಮಾಡಿದಷ್ಟು ಸಮಾಧಾನ ಬೇರೆ ಯಾವುದೂ ಆಗಲ್ಲ. ಆ್ಯಂಡ್ ಹೇರಿಗೆ ಸಹ ಒಳ್ಳೆಯದು. ಈ ಗ್ಲೀಸರು ಆಗಿರ್ಬೋದು, ಹೀಟರು ಇವೆಲ್ಲ ಒಳ್ಳೆಯದೇ ಅಲ್ಲ ಹೇರಿಗಂತೂ. ನನ್ನ ಹೇರಂತೂ ಸ್ಟ್ರೈಟ್ನಿಂಗ್ ಮಾಡಿಸಿ ಅರ್ಧ ಹೋಗಿದೆ, ಇನ್ನು ಅರ್ಧನೂ ಹೋಗೋ ರೀತಿ ಇದೆ. ಯಾಕಂದ್ರೆ ಮಾಡಿಸಿದ್ನು ಅನ್ನಿಸ್ತು. ಬಟ್ ಒಂದು ಸತಿ ಆಸೆ ಇತ್ತು ಮಾಡಿಸ್ಬೇಕು ಅಂತ, ಮಾಡಿಸ್ದೆ. ಬಟ್ ನಾವು ಕೊಟ್ಟಿದ್ದ ಅಮೌಂಟಿಗೆ, ನಾವು ಮಾಡಿಸಿದ್ದ ಟ್ರೀಟ್ಮೆಂಟಿಗೆ ವರ್ತ್ ಆಗಿಲ್ಲ ಇದು. ಬಿಕಾಸ್ ನಾವೇನೋ ಅಂದ್ಕೊಂಡು ಮಾಡಿಸಿದ್ದು ಚೆನ್ನಾಗಾಗಿಲ್ಲ. ಮಾಡಿಸಿದ್ದು 10 ಡೇಸಲ್ಲೇ ಹೇರ್ ಸ್ವಲ್ಪ ಕರ್ಲಿ ಬಂದ್ಬಿಡ್ತು ನಂದು. ಕಂಪ್ಲೇಂಟ್ ಮಾಡಿದೆ ಅವರಿಗೆ. ಕಂಪ್ಲೇಂಟ್ ಮಾಡಿದ್ಮೇಲೆ ಪುನಃ ನಾವು ಮಾಡಿ ಕೊಡ್ತೀವಿ, ಕಾಂಪ್ಲಿಮೆಂಟ್ರಿಯಾಗಿ ನಾವು ಪುನಃ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ಅಂದರು. ಬಟ್ ನಾನು ಹೋಗಿಲ್ಲ. ಬಿಕಾಸ್ ಆಲ್ರೆಡಿ ಒಂದು ಸತಿ ಮಾಡಿಸಿ ಹೇರ್ ಇಷ್ಟ ಆಗಿದೆ. ಪುನಃ ಇನ್ನೊಂದು ಸತಿ ಮಾಡಿಸಿದ್ರೆ ಹೇರೇ ಇಲ್ಲೇನೋ ಬೋಳ್ಮಂಡೆ ಆಗಿಬಿಡ್ತೀನಿ ಅನ್ನೋ ಟೆನ್ಷನ್ನಿಗೆ ನಾನು ಹೋಗಿಲ್ಲ. ಇರಲಿ ನೋಡುವ, ನನಗೆ ಆದಾಗ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಆಲ್ಮೋಸ್ಟ್ 3-4 ಮಂತ್ಸ್ ಆಯಿತು ಮಾಡಿಸಿ. ಈಗ 6 ಮಂತ್ ಅಂತೂ ಗ್ಯಾರಂಟಿ ಕೊಟ್ಟಿದ್ರು ಹೇರ್ ಸ್ಟ್ರೈಟ್ನಿಂಗಿಗೆ. 6 ಮಂತ್ ತನಕ ಬರುತ್ತೆ ಅಂತ. ಇಂಥ ಮಣ್ಣು ಸಹ ಬಂದಿಲ್ಲ. ನೆಕ್ಸ್ಟ್ ಅದಾದಮೇಲೆ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಅಡುಗೆ ಮನೆ ಸ್ಲ್ಯಾಬ್ ಕ್ಲೀನ್ ಇದ್ದರೆ ಅದರಂಥ ಖುಷಿ ಬೇರೆ ಏನೂ ಇಲ್ಲ. ಹಾಗೆ ನೀರು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ದೋಸೆಗೆ ಅಂತ ದೋಸೆಗೋಸ್ಕರ ಟೊಮೊಟೊ ಚಟ್ನಿ ರೆಡಿ ಮಾಡ್ಕೊಂಡೆ. ಇದಕ್ಕೆ ಟೊಮೊಟೊ, ಹಸಿಮೆಣಸು, ಬೆಳ್ಳುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಇದಕ್ಕೆ ಎಣ್ಣೆ ಜಾಸ್ತಿ ಇಟ್ಟರೆ ಒಂಥರ ರುಚಿನೇ ಚೆಂದ. ನನಗಂತೂ ಟೊಮೊಟೊ ಚಟ್ನಿ ತುಂಬ ಇಷ್ಟ. ಹಂಗೆ ಹೊರ ಕೂತ್ಕೊಂಡಿದ್ದೆ ನೀರು ಕುಡಿತಾ. ಅಷ್ಟೊತ್ತಿಗೆ ನನ್ನ ಮಗಳಿಗೆ ಎದ್ದು ಬಂದ ತಕ್ಷಣ ಅಮ್ಮ ಕಾಕಿ ಹಣ್ಣು ತಂದು ಕೊಟ್ಟರು ಅವಳಿಗೆ. ಯಾರಿಗಾರು ಗೊತ್ತಂತ ಇದು ಕಾಕಿ ಹಣ್ಣಂದರೆ? ನಮ್ಮ ಕಡೆ ಎಲ್ಲ ಜಾಸ್ತಿ. ಆ್ಯಂಡ್ ಇದಕ್ಕೆ ನಾವು ತುಳುಲಿ ಕಕ್ಕೆ ಸೊಪ್ಪು ಅಂತೀವಿ. ಇದ್ರ ಸೊಪ್ಪಿಗೆ ಕಕ್ಕೆ ಸೊಪ್ಪು ಅಂತೀವಿ. ಇದ್ರ ಸಹ ಚಟ್ನಿನೂ ಮಾಡ್ತಾರೆ. ಚಟ್ನಿ ಮಾಡಿದ್ರೆ ಇನ್ನೂ ರುಚಿ ಇರುತ್ತೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಇವೆಲ್ಲ ಚಟ್ನಿ ಮಾಡೋದು. ಕಾಕಿ ಹಣ್ಣು ಗೊತ್ತಿತ್ತು ಅವಾಗಿಂದನೂ. ಚಟ್ನಿ ಮಾಡೋದು ಬಂದುಬಿಟ್ಟು ಹಸ್ಬೆಂಡ್ ಮನೆಯಲ್ಲೇ ಗೊತ್ತಿರೋದು. ಅವ್ರ ಮನೇಲಿ ಮಾಡ್ತಾರೆ ಯಾವಾಗಲೂ ಇಲ್ಲಿ. ಅದೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಇತ್ತು. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಷ್ಟೊತ್ತಿಗೆ ಟೊಮೊಟೊ ಎಲ್ಲ ತಣ್ಣಗಾಗಿತ್ತು. ತಣ್ಣಗಾದ್ಮೇಲೆ ರುಬ್ಬಿದೆ. ಇದನ್ನು ತುಂಬ ನೈಸ್ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಥರ ಅನಿಸುತ್ತೆ. ಸೊ ತರಿನೇ ರುಬ್ಕೋಬೇಕು. ಅದಾದಮೇಲೆ ಹಾಗೆ ದೋಸೆನ ಹಾಕ್ಕೊಂಡ್ವಿ.
ದೋಸೆ ಹಾಕೊಂಡ್ಮೇಲೆ ಮೇಲ್ಗಡೆ ಹಾಗೆ ಲೈಟಾಗಿ ಎಣ್ಣೆ ಅದು ತುಪ್ಪ ಹಾಕ್ಕೊಂಡ್ರೆ ಒಂಥರ ಚೆಂದ ಇರುತ್ತೆ. ಸೊ ನನಗಂತೂ ಇತ್ತೀಚೆಗೆ ಯಾಕೋ ದೋಸೆ ಅಂದರೆ ಇಷ್ಟನೇ ಆಗಲ್ಲ. ನಾನಂತೂ ಕಮ್ಮಿ. ನಮ್ಮಮ್ಮಂಗಂತೂ ಬರೀ ದೋಸೆ ಇಷ್ಟ. ನಾನು 2 ದಿನ ಎಲ್ಲೇನಾದ್ರು ಬೇರೆ ತಿಂಡಿ ಮಾಡಿದ್ರೆ ಬಂದು 3ನೇ ದಿನಕ್ಕೆ ದೋಸೆ ಮಾಡೋಣ ಅಂತಿರ್ತಾರೆ. ನನಗೆ ಯಾಕೋ ಫಸ್ಟಿಗೆಲ್ಲ ದೋಸೆ ಇಷ್ಟ ಇತ್ತು. ಆಲೂಗಡ್ಡೆ ಪಲ್ಯ ದೋಸೆ ಎಲ್ಲ. ಬಟ್ ಇವಾಗ ಆಲೂಗಡ್ಡೆ ಪಲ್ಯ ನಾನು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ತಿನ್ನೋದು. ಬಿಕಾಸ್ ವೆಯ್ಟ್ ಗೇನ್ ಆಗುತ್ತೆ ಅಂತ. ಏನೆಲ್ಲ ಟ್ರೈ ಮಾಡಿ ಹರಸಾಹಸ ಮಾಡಿದ್ರು ವೆಯ್ಟ್ ಅಂತೂ ಕಮ್ಮಿ ಆಗಲ್ಲ. ಇಟ್ಸ್ ಓಕೆ, ನೋಡುವ ಎಂಥ ಯಾವಾಗ ಆಗೋದು ಎಂಥ ಕಮ್ಮಿ ಅಂತ. ಬಟ್ ಕೆಲವೆಲ್ಲ ಹಳೆ ಫೋಟೋಸ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ. ಓ ಮೈ ಗಾಡ್, ಎಷ್ಟು ತೆಳ್ಳಗಿದ್ದೆ ಅಂತ. ಸೊ ನೋಡ್ಬೇಕು, ಇನ್ನೂ ಹೆಚ್ಚು ಡಯಟ್ ಮಾಡ್ಬೇಕಂತ ಇದ್ದೀನಿ. ಏನು ಡಯಟ್ ಮಾಡಿದ್ರು ಅಷ್ಟೇ. ಬಟ್ ನಾನು ಹಿಂಗೆ ಹೇಳಿನೇ ತೆಳ್ಳಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ನಾನೇ ಮೆಂಟಲಿ ಫಿಕ್ಸ್ ಆಗ್ತೀನಿ, ನಾನು ಮಾಡಿದ್ರೆ ತೆಳ್ಳಗೆ ಆಗ್ತೀನಿ ಅಂತ. ಅವಾಗಾದ್ರೂ ತೆಳ್ಳಗೆ ಆಗ್ಬಹುದು, ಆಗ್ತೀನಿ. ಓಕೆ, ಸೊ ದೋಸೆಗೆ ಟೊಮೆಟೊ ಚಟ್ನಿ ಹಾಕೊಂಡು ಕ್ಯಾರೆಟ್ ಆ್ಯಂಡ್ ಸೌತೆಕಾಯಿ. ಸೊ ಸೌತೆಕಾಯಿ ನಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬ ಹೆಲ್ತಿಗೂ ಸಹ ಒಳ್ಳೆಯದು. ಆ್ಯಂಡ್ ನಾನು ಫಾಲೋ ಮಾಡ್ತಿರೋದು ಏನಂದರೆ, ಇವತ್ತು 2 ದೋಸೆ, ಆ್ಯಕ್ಚುಲಿ 3-4 ದೋಸೆ ತಿನ್ನೋಳು. ಈಗ 2 ದೋಸೆಗೆ ಬಂದಿದ್ದೀನಿ. 2 ದೋಸೆಗೆ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾವು 40% ಅಷ್ಟು ಫುಡ್ಡು ಆ್ಯಂಡ್ 60% ಮೊಳಕೆ ಕಾಳು, ಸೊಪ್ಪು ಆ್ಯಂಡ್ ತರಕಾರಿ ಇವನ್ನೆಲ್ಲ ತಿನ್ನಬೇಕಂತೆ. ಆವಾಗ ಬ್ಯಾಲೆನ್ಸ್ ಆಗಿ ಪ್ರೋಟೀನು ಸಹ ಸಿಗುತ್ತೆ ಹೆಲ್ತಿಗೆ. ಕಾರ್ಬ್ಸ್, ಪ್ರೋಟೀನ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಕೊಲೆಸ್ಟ್ರಾಲ್ ಸಹ ಇದಾಗತ್ತೆ. ಸೊ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಯಾರಿಗೆ ಚಿಂತೆಯಲ್ಲಿದ್ದವರು ಸಂತಲನಿದ್ರೆ ಅಂತ. ಈ ತಾಯಿ ಮಗಳಿಗೆ ಹಂಗಾಗಿದೆ ಕತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹೊರಡೋದು ಅಂತ. ನನ್ನ ಮಗಳದೊಂದು ಡ್ರೆಸ್ಸು, ನನ್ನ ಬ್ಲೌಸ್ ಎಲ್ಲ ಸ್ವಲ್ಪ ಸ್ಟಿಚಿಗೆ ಕೊಟ್ಟಿದ್ವಿ, ಅದು ಬರೋದು ಲೇಟ್ ಆಯಿತು. ಸೊ ಲೇಟಾಗಿ ಇವತ್ತು ಹೋಗೋದು ಕ್ಯಾನ್ಸಲ್. ಸೊ ಅದಾದಮೇಲೆ ಹೇಗೋ ನಮ್ಮ ಮಗಳಿಗೆ ಸ್ನಾನ ಎಲ್ಲ ಮಾಡಿಸಿ, ನಾವೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಪಾನಿಪುರಿ ತಿನ್ನೋಕ್ಕಂತ ಹೋಗಿ ಬಂದು ಇದಿಷ್ಟು ನನ್ನ 3 ಡೇಸ್ ಆಗು. ನೆಕ್ಸ್ಟ್ ಡೇ ಅಂತ ಪಕ್ಕ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀನಿ. ಏನೋ ಮಾಡ್ತಾನಲ್ಲ. ಓಕೆ, ಆ್ಯಂಡ್ ಇದೊಂದು ಸ್ಮಾಲ್ ವಿಡಿಯೋ ನೋಡಿ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಟೇಕ್ ಕೇರ್, ಬಾಯ್. ಪೇಪರ್ ಚಿಂಟುನ ಚಿನ್ನಿ ಪೇಪರ್ ಪುಂಡ ಇದನ್ನಲ್ಲ ಚಿನ್ನಿನ ಪೇಪರ್ ಪನ್ನ ಚಿಂಟುನಿನ ಮಿಂಟು ಪೇಪರ್ ಪುಂಡ ಬೋರುಂಡಿತ್ತೆ ಹಂಚಿದಿಲ್ಲ ಮುಡಿಯೋಡ ನಾವತ್ತ ಎಂತಾನೆ ಬೋಂಡ ತತ್ತಿದಪ್ಪ. ಬೋಂಡ ಚಿಂಕು ಚಿಂಟು ಒತ್ತುಲ ಈ ಪಾತೆಪ್ಪಲ್ಲ ಮನೆ ಚಿಂಟು ಐ ಒತ್ತುದರೆ ಚಿಂಟು ಐ ಏನದು ಟೂಪು ಜಲು ಭಾರಿ ಜೋರಾತುಂಡು. ಬಟ್ ಅಯ್ಯೋ ಸಯನ ಟೂಪು ಜಲು ಟುಡೆ ತೂಲ ಮೋನೆ ಅಂಚಿ ತಿರ್ಗ ಒಂದು ಕೊಲ್ದೋಲ್ ಹೇಳು ಚಿಂಕು ಮಿಂಕು ಮೋಲುಂಡು ತೂಲ ಬಾಬುನಿ ಲೆತ್ತಂದೆಲ್ಲ ತಿರುಗುತ್ತು ಪುಜೋಲ್. ಏಯ್ ಟುಡೆ ತುಲದೆ ಮುತ್ತುಲ ತುಲದೆ ಟುಡೆ ಅವೇನ ಅಂಚ ಮಲ್ಪನು
दा अरे ताची ठुन मला बुडू बुडू म्हणे बुडू बाबू बोलू मला बोरूची बुडू बाबू छ